Hi friends, welcome back to our channel. Friends, Apple Airpods second generation ಅಂದರೆ Apple Airpods 2 ಸೆಪ್ಟೆಂಬರ್ ರಿಲೀಸ್ ಆಗೋಕ್ಕೆ ಎಲ್ಲ ಥರ ತಯಾರಿ ಮಾಡಿಕೊಂಡು ರಿಲೀಸ್ ಆಗೋಕ್ಕೆ ಹೊರಟಿದೆ. ಅದರಲ್ಲಿ ನಮಗೆ ಒಂದು 5 ಫ್ಯೂಚರ್ನ ನಾವು ಇದರಲ್ಲಿ ಕಾಣ್ಬೋದು. ನೀವೇನಾದರೂ ಆ್ಯಪಲ್ ಏರ್ಪೋಡ್ಸ್ ಈಗೇನಾದ್ರು ತಗೋತೀವಿ ಅಂತ ಏನಾದರೂ ಇದ್ದರೆ ದಯವಿಟ್ಟು ಸೆಪ್ಟೆಂಬರ್ವರೆಗೂ ವೆಯ್ಟ್ ಮಾಡಿ. ಯಾಕಂದರೆ ಈಗಿರೋ ಏರ್ಪೋಡ್ಸ್ಗಿನ್ನ ಒಂದು 5 ಅಪ್ಡೇಟು 5 ಎಕ್ಸ್ಪೆಕ್ಟ್ ಮಾಡ್ಬೋದು. 5 ಅಂತ ಅಲ್ಲ, 5ಕ್ಕಿಂತ ಮೇಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನಮಗೆ ತಿಳಿದಿರೋ ಮಟ್ಟಿಗೆ 5ನ್ನ ನಾವು ಯಾವ್ಯಾವುದು ನೋಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ನಿಮಗೆ ಯಾವುದಾದ್ರೂ ಯೂಸ್ ಆಗ್ಬೋದು, ಇಷ್ಟ ಆಗ್ಬೋದು. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲಿಂದ ನೀವೇನಾದ್ರು ಒಂಚೂರು ಯೂಸ್ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಇನ್ನೂ ಜಾಸ್ತಿ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಆ್ಯಪಲ್ ಯೂಸರ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ನೋಡೋಕ್ಕೆ ಸಿಗುವಂಥದ್ದು H2 ಚಿಪ್. ಅಂದರೆ ಪ್ರೀವಿಯಸ್ ಏರ್ಪೋಡ್ಸ್ ಪ್ರೋನಲ್ಲಿ ನಮಗೆ H1 ಚಿಪ್ ಸಿಗುತ್ತೆ. ಬಟ್ ಈಗ ಏರ್ಪೋಡ್ ಪ್ರೋ 2ನಲ್ಲಿ ನಮಗೆ H2 ಚಿಪ್ಪು ಸಿಗುವಂಥದ್ದು. ಇದರಲ್ಲಿ ಯಾವ್ದು ರೀತಿ ನಮಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಆಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ಅಂದರೆ ಸೆಕೆಂಡ್ ಜನ್ರೇಷನ್ ಆಡಿಯೋ ಕ್ವಾಲಿಟಿ ನಮಗೆ ಸಿಗುವಂಥದ್ದು. ಅದು ಯಾವ್ದ್ಯಾವುದು ಅಂತ ನೋಡಿದ್ರೆ ಒಳ್ಳೆ ಸೌಂಡ್ ಕ್ವಾಲಿಟಿ ಸಿಗುವಂಥದ್ದು, ಲೇಟೆನ್ಸಿಯಾಗಿ ಸಿಗುವಂಥದ್ದು, ಮತ್ತು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಂಪ್ರೂವ್ ಆಗಿರುವಂಥದ್ದು, ಮತ್ತು ಟ್ರಾನ್ಸ್ಪರೆನ್ಸಿ ಮೋಡು ಮತ್ತು ಸಿರಿ ಇವೆಲ್ಲೂ ಇಂಪ್ರೂವ್ ಆಗಿ ನಮಗೆ ಈ ಇದರಲ್ಲಿ ಸಿಗುವಂಥದ್ದು. ಇನ್ನು ಎರಡನೇದಾಗಿ ಹೇಳ್ಬೇಕು ಅಂದರೆ ಲಾಂಗರ್ ಬ್ಯಾಟರಿ ಲೈಫು. ಅಂದರೆ ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು 4 ಅವರ್ ಬರ್ಬೋದಷ್ಟೇ. ಅಂದರೆ ಇಯರ್ಬಡ್ಸಿಂದ 2 ಇಯರ್ಬಡ್ಸ್ ಯೂಸ್ ಮಾಡಿದ್ರೆ 4 ಅವರು. ಕೇಸ್ ಚಾರ್ಜ್ ಮಾಡಬೇಕು ಅಂದರೆ ಒಂದು ಸಾರಿ ಚಾರ್ಜು ಅಂದರೆ 0 to 100% ಚಾರ್ಜ್ ಮಾಡಬೇಕು ಅಂದರೆ ಹಬ್ಬ ಅಂದರೆ 30% ಖಾಲಿಯಾಗಿ ಹೋಗ್ಬಿಡುತ್ತೆ ಕೇಸಲ್ಲಿ ಆ 2 ಇಯರ್ಬಡ್ಸು. ಸೊ ಅದನ್ನು ನಾವು ಲಾಂಗರ್ ಬ್ಯಾಟರಿ ಲೈಫ್ ಕೂಡ ನಾವು ನೋಡ್ಬೋದು. ಈಗಿನ ಜನ್ರೇಷನ್ 2 ಏರ್ಪೋಡ್ಸ್ ಬಂದು ಚೆನ್ನಾಗಿ ಬ್ಯಾಟ್ರಿ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಮೂರನೇದು ಚಾರ್ಜಿಂಗ್ ಕೇಸ್ ಎನ್ಹಾನ್ಸ್ಮೆಂಟ್ಸು. ಅಂದರೆ ನಮಗೆ ನೀವು ನೋಡ್ಬೋದು ಏರ್ಪೋಡ್ಸ್ ಪ್ರೋ ವರ್ಷನ್ 1ನಲ್ಲಿ ನಮಗೆ ಬಡ್ಸ್ನ ಲೊಕೇಟ್ ಮಾಡೋಕ್ಕೆ ಸಿಗ್ತಿತ್ತು, ಅಂದರೆ ಸೌಂಡ್ ಬರ್ತಾಯಿತ್ತು. ಬಟ್ ಈಗ ಚಾರ್ಜಿಂಗ್ ಕೇಸ್ ಎಲ್ಲಿ ಕಳೆದೋದ್ರೆ, ಅಂದರೆ ಕಳೆದೋದ್ರೆ ಇನ್ ದ ಸೆನ್ಸ್ ಮನೇಲೆಲ್ಲಾದರೂ ದಿಮ್ ಕೆಳಗಡೆ, ಸೋಫಾ ಕೆಳಗಡೆ ಏನಾರು ಹೊಂಟೋದ್ರೆ ನಮಗೆ ಅದರಲ್ಲಿ ನಮಗೆ ನಾಯ್ಸ್ ಬರುತ್ತೆ, ಅಂದರೆ ಸೌಂಡ್ ಬರುತ್ತೆ. ಸೊ ಅದು ಲೊಕೇಟ್ ಮಾಡುವಂಥ ಫ್ಯೂಚರ್ ಕೂಡ ನಮಗೆ ಇದರಲ್ಲಿ ಸಿಗುವಂಥದ್ದು. ಮತ್ತು ಇದರಲ್ಲಿ IPX4 ರೇಟೆಡ್ ವಾಟರ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್ ಕೂಡ ನಮಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. 4ನೇದಾಗಿ ಇಂಪ್ರೂವ್ ಇನ್ ಏರ್ ಡಿಟೆಕ್ಷನ್ ನಾವು ನೋಡ್ಬೋದು. ಇದೊಂದು 3rd ಜನ್ರೇಷನ್ ಏರ್ಪೋರ್ಟಲ್ಲಿ ನಮಗೆ ಇದರಲ್ಲಿ ಸಿಗುವಂಥದ್ದು. ಅಂದರೆ ಒಂದು ಅಪ್ಡೇಟು, ಒಂದೊಂದು ಸರಿ ಬಗ್ಸ್ ಆಗುತ್ತೆ ಅಂದರೆ ಪ್ರೋ ಇದರಲ್ಲಿ, ಬಟ್ ಈಗ ಅಪ್ಡೇಟ್ ಸಿಗುವಂಥದ್ದು ಈ ಇನ್ ಏರ್ ಡಿಟೆಕ್ಷನಲ್ಲಿ. ಇನ್ನು ಕೊನೆಯದಾಗಿ ನಮಗೆ ಫಿಟ್ನೆಸ್ ಟ್ರ್ಯಾಕಿಂಗ್ ಏರ್ಪೋಡ್ಸ್ ಪ್ರೋನಲ್ಲಿ ನಮಗೆ ಸಿಗುವಂಥದ್ದು. ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಏರ್ಪೋಡ್ಸಲ್ಲಿ ಇದುವರೆಗೂ ಫಿಟ್ನೆಸ್ ಟ್ರ್ಯಾಕಿಂಗ್ ಅಷ್ಟಾಗಿ ನಮಗೆ ಜಾಸ್ತಿ ಏರ್ಪೋಡ್ಸ್ ಕಂಪ್ನಿಗಳಲ್ಲಿ ನಮಗೆ ಸಿಗಲಿಕ್ಕಿಲ್ಲ. ಸೊ ಫಿಟ್ನೆಸ್ ಟ್ರ್ಯಾಕಿಂಗು ಏರ್ಪೋಡ್ಸ್ ಪ್ರೋ ಸೆಕೆಂಡ್ ಜನ್ರೇಷನಲ್ಲಿ ನಾವು ನೋಡ್ಬೋದು. ಅದು ಯಾವ್ದು ಅಂತ ಹೇಳಿದ್ರೆ ಕೆಲವೊಂದು ವಾಕಿಂಗು, ರನ್ನಿಂಗು ಈ ಥರ ನಮಗೆ iOS ಆ್ಯಪ್ ಮುಖಾಂತರ ಹೆಲ್ತ್ ಅಂತ ಸಿಗುತ್ತೆ. ಆ ಆ್ಯಪ್ ಮುಖಾಂತರ ನಮಗೆ ಫಿಟ್ನೆಸ್ ಟ್ರ್ಯಾಕಿಂಗ್ ಕೂಡ ನಾವು ನೋಡ್ಬೋದು. ಎಷ್ಟು ನಡೆದಿದ್ದೀವಿ, ಎಷ್ಟು ವಾಕ್ ಮಾಡಿದ್ದೀವಿ, ಎಷ್ಟು ರನ್ ಮಾಡಿದ್ದೀವಿ ಅಂತೆಲ್ಲ ನಾವು ಅದರಲ್ಲಿ ನೋಡ್ಬೋದು. ಇನ್ನು ಡಿಸೈನ್ ಬಗ್ಗೆ ಮಾತಾಡೋದಾದರೆ ಯಾವುದೇ ರೀತಿ ಸಿಗ್ನಿಫಿಕೆಂಟ್ ಡಿಸೈನ್ ಬೇರೆ ಥರ ನಮಗೆ ಕಾಣಿಸ್ಲಿಕ್ಕೆ ಸಿಗಲ್ಲ. ಇವಾಗ ಯಾವ ರೀತಿ ಇದೆಯೋ ಅದೇ ರೀತಿಯೇ ನಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಇನ್ನು ಡೇಟ್ ಬಂದು ನಾನು ಆಗಲೇ ಹೇಳ್ದಂಗೆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರಲ್ಲಿ ಇದು ರಿಲೀಸ್ ಆಗುವಂಥದ್ದು ಅನೌನ್ಸ್ ಮಾಡ್ತಾರೆ. ಸೆಪ್ಟೆಂಬರಲ್ಲಿ WWDCC ಬರುತ್ತೆ, ಆ್ಯಪಲ್ ಈವೆಂಟ್ಸು. ಅದರಲ್ಲಿ ನಮಗೆ ಇದನ್ನು ರಿಲೀಸ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿನೇ ಇದ್ದಾವೆ. ಆಲ್ಮೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಮಗೆ ಏರ್ಪೋಡ್ಸು ಕಂಪ್ಲೀಟಾಗಿ ನಮ್ಮ ಕೈಗೆ ಸಿಗುತ್ತೆ. ಅಂದರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಒಂದು ಸ್ವಲ್ಪ ದಿನಕ್ಕೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಬಿಡ್ಬೋದು. ಸೊ ಇದಿಷ್ಟು ಏರ್ಪೋಡ್ಸ್ ಪ್ರೋ ಸೆಕೆಂಡ್ ಜನ್ರೇಷನ್ನ ವೀಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವೇನಾದ್ರು ಏರ್ಪೋಡ್ಸ್ ತಗೋಬೇಕು ಅಂದಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಅದಕ್ಕೂ ಕಂಪ್ಯಾರಿಸನ್ ನೋಡಿ. ಇನ್ನು ಪ್ರೈಸ್ ಏನಾರು ಅಂದರೆ ಏರ್ಪೋಡ್ಸ್ ಪ್ರೋ 1 ಏನು ಕಳಪೆ ಅಂತೇನಿಲ್ಲ, ಆಸಮ್ ಆಗಿದೆ. ಅಂದರೆ ಒಳ್ಳೆ ಫ್ಯೂಚರ್ ಇದೆ. ನಾನು ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ, ಅದರ ಟ್ರಿಕ್ಸು ಮತ್ತು ಅದರ ಫ್ಯೂಚರ್ಗಳು ಏನೇನಿದ್ದಾವೆ ಅಂತ ನಿಮ್ಗೆ ಗೊತ್ತಿಲ್ದಿರೋದು ಅದರಲ್ಲಿ ಇರ್ಬೋದು. ಸೊ ಹಾಕ್ತೀನಿ ನಾನು ವೀಡಿಯೋದಲ್ಲಿ ಆ ಕಳಪೆಯನ್ನು. ಬಟ್ ಏನಾರ ಪ್ರೈಸ್ ಮ್ಯಾಟರ್ ಏನಾದರೂ ಆಯಿತು ಅಂದರೆ ನೀವು ವರ್ಷನ್ 1ಗೆ ನೀವು ಹೋಗ್ಬೋದು, ಪ್ರೋ ವರ್ಷನ್ಗೆ.
ಬಟ್ ಏನಾದರೂ ಹೆಚ್ಚು ಕಮ್ಮಿ ಇದೇ ಪ್ರೈಸ್ಗೆ ಸಿಗುವ ಅಂದರೆ ಒಂದು 22-25 ಸಾವಿರ, ಒಂದು 28 ಸಾವಿರ ಒಳಗಡೆ ಆದರೆ ನೀವು ಅದಕ್ಕೆ ಹೋಗ್ಬೋದು. ಸೊ ನೋಡೋಣ ಬಿಟ್ಟ ಮೇಲೆ ಯಾವ್ಯಾವ ರೀತಿ ಬರುತ್ತೆ ಅಂತ. ಬಟ್ ಇದಂತೂ ಈ 5 ಫ್ಯೂಚರ್ ಅಂತೂ ನಮಗೆ ನೋಡ್ಬೋದು ಆರಾಮಾಗಿ, ಇದೇ ಪಕ್ಕ ಬರುತ್ತೆ. ಸೊ ಇದಿಷ್ಟು ಜನ್ರೇಷನ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಯೂಸ್ ಆದರೆ ಈ ವಿಡಿಯೋಯಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೆ.